ಶ್ರೀ ಸಾಯಿರಾಮ್ ಇಂಜಿನಿಯರಿಂಗ್ ಕಾಲೇಜಿಗೆ ಭೇಟಿ ನೀಡಿದ ಪೆನಾಂಗ್ನ ಉಪಮುಖ್ಯಮಂತ್ರಿ ಜಗದೀಪ್ ಸಿಂಗ್ ಡಿಯೋ ನೇತೃತ್ವದ ನಿಯೋಗ ಮಾನವ ಪ್ರತಿಭೆಗಳ ಅಭಿವೃದ್ಧಿ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪರಸ್ಪರ ಒಪ್ಪಂದ. ಪೆನಾಂಗ್ನ ಉಪಮುಖ್ಯಮಂತ್ರಿ ಜಗದೀಪ್ ಸಿಂಗ್ ಡಿಯೋ, ಬೆಂಗಳೂರು, ಜನವರಿ 6 ರಾಜ್ಯ ಸರ್ಕಾರದೊಂದಿಗೆ ಮಾನವ ಪ್ರತಿಭೆಗಳ ಅಭಿವೃದ್ಧಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ತೀರ್ಮಾನಿಸಿದ್ದು, ಈ ಸಂಬಂಧ ಶೀಘ್ರದಲ್ಲೇ ಒಪ್ಪಂದ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಮಲೇಷಿಯಾದ ದ್ವೀಪ ರಾಜ್ಯ ಪೆನಾಂಗ್ನ ಉಪಮುಖ್ಯಮಂತ್ರಿ ಜಗದೀಪ್ ಸಿಂಗ್ ಡಿಯೋ ಹೇಳಿದ್ದಾರೆ. ಪೆನಾಂಗ್ನ ಉನ್ನತ ಮಟ್ಟದ ನಿಯೋಗ ಆನೇಕಲ್ನಲ್ಲಿರುವ ಶ್ರೀ ಸಾಯಿರಾಮ್ ಇಂಜಿನಿಯರಿಂಗ್ ಕಾಲೇಜಿಗೆ ಭೇಟಿ ನೀಡಿ ಅಲ್ಲಿನ ಸೌಲಭ್ಯ, ನಾವೀನ್ಯತೆಯನ್ನು ಪರಿಶೀಲಿಸಿದ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜೊತೆ ಫಲಪ್ರದ ಮಾತುಕತೆ ನಡೆಸಿದ್ದೇವೆ. ರಾಜ್ಯ ಸರ್ಕಾರ MOUಗೆ ಸಹಿ ಹಾಕಲು ಸಮ್ಮತಿಸಿದೆ. ಸಾಯಿರಾಮ್ನಂತಹ ಕಾಲೇಜುಗಳು ಇಂತಹ ವಿಷಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪಾತ್ರ ನಿರ್ವಹಿಸಲಿವೆ. ಸಾಯಿರಾಮ್ ಕಾಲೇಜಿನ ಸೌಲಭ್ಯಗಳನ್ನು ವೀಕ್ಷಿಸಿ ಉತ್ಸುಕನಾಗಿದ್ದೇನೆ. ಮಾನವ ಪ್ರತಿಭೆ ಅಭಿವೃದ್ಧಿ ವಲಯ ಅತ್ಯಂತ ಅಗತ್ಯವಾಗಿದ್ದು, ವಿಜ್ಞಾನ ಮತ್ತು ತಂತ್ರಜ್ಞಾನ ನಿಜಕ್ಕೂ ಪ್ರಮುಖವಾದದ್ದು. ಭವಿಷ್ಯದ ಪೀಳಿಗೆ ದೃಷ್ಟಿಯಿಂದ ನಾವು ಹೈಟೆಕ್ ಅಷ್ಟೇ ಅಲ್ಲದೆ ಡೀಪ್ಟೆಕ್ ಆಗಿ ಕೂಡ ಕೆಲಸ ಮಾಡಬೇಕು. ಹಾಗಾಗಿ ಆಳವಾದ ಕಲಿಗೆ ಒತ್ತು ನೀಡುತ್ತಿದ್ದೇವೆ ಎಂದರು. ತಿಂಗಳ ಹಿಂದೆ ನನ್ನನ್ನು ಸಾಯಿರಾಮ್ ಕಾಲೇಜಿನ ಆಡಳಿತ ಮಂಡಳಿಯವರು ಪೆನಾಂಗ್ ಭೇಟಿ ಮಾಡಿದ್ದರು. ನಾವು ಇಂತಹ ಕ್ಯಾಂಪಸ್ನಲ್ಲಿ ಸಾಕಷ್ಟು ಕಲಿಯುತ್ತೇವೆ. ವಿದ್ಯಾರ್ಥಿಗಳ ವಿನಿಮಯದ ಜೊತೆಗೆ ತಂತ್ರಜ್ಞಾನ ವಿನಿಮಯವೂ ಆಗಬೇಕಾಗಿದೆ. ಆದರೆ ಇವತ್ತಿನ ತಂತ್ರಜ್ಞಾನ, ಇವತ್ತಿನ ವಿಜ್ಞಾನ ನಾಳೆಗೆ ಬದಲಾಗುತ್ತದೆ. ತಂತ್ರಜ್ಞಾನ ಪರಿಣಿತಿಯನ್ನು ಬಯಸುತ್ತದೆ. ಕೈಗಾರಿಕೆಗಳಿಗೆ ತಂತ್ರಜ್ಞಾನ ಪರಿಣಿತರು ಅಗತ್ಯವಾಗಿದ್ದಾರೆ. ಇಡೀ ಜಗತ್ತು ಸಹಭಾಗಿತ್ವವನ್ನು ಎದುರು ನೋಡುತ್ತಿದೆ. ಪೆನಾಂಗ್ನಲ್ಲಿ 500ಕ್ಕೂ ಬಹುರಾಷ್ಟ್ರೀಯ ಕಂಪನಿಗಳಿದ್ದು, 7,000ಕ್ಕೂ ಅಧಿಕ MSMEಗಳಿವೆ. ಭಾರತದ ಯುವ ಸಮೂಹ ಆಕರ್ಷಕವಾಗಿದ್ದು, ಇದೀಗ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರವನ್ನು ಕೇಂದ್ರೀಕರಿಸಿದ್ದೇವೆ. I would like to thank Sairap Engineering Campus for having me here in Bangalore, whereby of course I hail from Penang, Malaysia, and we are an industrial state focusing heavily on science and technology, and therefore I'm very excited to see the younger generation with their projects that have, I understand, achieved national awards. That is something that is very, impressive. And of course, for us in Penang, we are here to have a collaboration with India. And I've already seen the Deputy Chief Minister, my counterpart here in Bangalore, yesterday. And today I've seen the IT Minister and also the Science and Technology Minister. And we want to see how we can have a rapport. So that's part and parcel of it. Because that's what we need. The talent pool that we need is now, like I said, it's a different level altogether. These are getting lost. We need to collaborate and we have to make this world better for everyone. And Penang has done something phenomenal in the last 50 years. The technology what they have developed and the expertise what they have created for the people. I was really impressed with their knowledge capacity what they have built. And thanks to sir, it's the human resource development of Penang. They have a special skill development cell, and I can say that it's the world's best skill development cell in the. I have visited many countries. I have visited many places. They are doing what the industry needs. So the skill development what they are giving is not industry ready, it's what industry needs. So they have we will be trying to collaborate and we are already in discussion. Thanks for coming all the way to Sayaram campus, sir. It's a great honor. I thank all the people who made this possible. We connected through ICT Academy. So ICT Academy is one in Tamil Nadu which has been doing a great job. So we like to have your syllabus and curriculum and let us make this happen, and together let's build a better world. Thank you. Dr. V. Sharashwarapa, ಪ್ರಾಂಶುಪಾಲರು ಶ್ರೀ ಸಾಯಿರಾಮ್ ತಾಂತ್ರಿಕ ಮಹಾವಿದ್ಯಾಲಯ. ಇವತ್ತು ನಮ್ಮ ಸಾಯಿರಾಮ್ ತಾಂತ್ರಿಕ ಮಹಾವಿದ್ಯಾಲಯದ ಸುದಿನ ಅಂತಾನೆ ಹೇಳ್ಬೇಕಂತ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಮ್ಮ ಇವತ್ತು ಕ್ಯಾಂಪಸ್ಗೆ ಮಲೇಷಿಯಾದ ಪೆನಾಂಗ್ ಅಂತ ಒಂದು ಸ್ಟೇಟ್ ನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಮ್ಮ ಕಾಲೇಜಿಗೆ ಬಂದು ನಮ್ಮ ಮಕ್ಕಳು ಮಾಡ್ತಕ್ಕಂತ ಎಲ್ಲಾ ಪ್ರಾಜೆಕ್ಟ್ಗಳನ್ನು ನೋಡ್ಬಿಟ್ಟು, ಈಗ ಎಲ್ಲರಿಗೂ ಗೊತ್ತಿದೆ ಈಗಾಗಲೇ ಪೆನಾಂಗ್ ಸ್ಟೇಟ್ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಸಾಕಷ್ಟು ಬೆಳವಣಿಗೆ ಸಾಧಿಸಿದೆ. GDP ನಲ್ಲಿ ಉತ್ತಮವಾದ ಅಭಿವೃದ್ಧಿಯನ್ನು ಅವರು ಮಲೇಷ್ಯಾ ಕಂಟ್ರಿಗೆ ತಂದಿದೆ.
ಆ ಒಂದು ನಿಟ್ಟಿನಲ್ಲಿ ನಾವು ಮೊನ್ನೆ ರೀಸೆಂಟ್ ಆಗಿ ಮಲೇಷ್ಯಾಗೆ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಚೇರ್ಮನ್ ಮತ್ತು ಚೀಫ್ ಆಪರೇಟಿಂಗ್ ಆಫೀಸರ್ ಡಾಕ್ಟರ್ ಅರುಣ್ ಕುಮಾರ್ ಅವರು ಮಲೇಷ್ಯಾಗೆ ವಿಸಿಟ್ ಕೊಟ್ಟಿದ್ದಾಗ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಜಗದೀಪ್ ಸಿಂಗ್ ದಿ ಅವರನ್ನ ಇನ್ವೈಟ್ ಮಾಡಿದ್ರು ನಮ್ಮ ಕ್ಯಾಂಪಸ್ಗೆ ಬೆಂಗಳೂರು ಬರ್ಲಿಕ್ಕೆ. ಇದು ಒಂದು ಉನ್ನತವಾದ ಒಂದು ಅನುಭವ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಮ್ಮ ಮಕ್ಕಳು ಮಾಡಿ ಯಾವ ಒಡಂಬಡಿಕೆ ಮಾಡ್ಕೊತಾ ಇತ್ತು ಸರ್, ಈ ಒಡಂಬಡಿಕೆ ಇವತ್ತು ಮಾಡ್ತಾ ಇಲ್ಲ. ಯಾಕಂದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಆಲ್ರೆಡಿ ಇನಿಷಿಯೇಟಿವ್ ತಗೊಂಡಿದೆ. ಈಗ ಸದ್ಯಕ್ಕೆ ಏನಂದ್ರೆ ನಮ್ಮ ಮಕ್ಕಳಿಗೆ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ನಲ್ಲಿ ಹೆಲ್ಪ್ ಆಗುತ್ತೆ. ಯಾಕಂತಂದ್ರೆ ಲಾಟ್ ಆಫ್ ಪ್ಲೇಸ್ಮೆಂಟ್ ಎಲ್ಲ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅವ್ರನ್ನ ನಾವು ಇಲ್ಲಿ ಕಾಲೇಜಿಗೆ ಇನ್ವೈಟ್ ಮಾಡಿ ನಮ್ಮ ಮಕ್ಕಳ ಒಂದು ಶೋಕೇಸ್ ಪ್ರಾಜೆಕ್ಟ್ಸ್ ಎಲ್ಲ ಶೋಕೇಸ್ ಮಾಡಿದೀವಿ. ಇದು ನೆಕ್ಸ್ಟ್ ಬೆಳವಣಿಗೆಯನ್ನು ಮಾಡೋಣ ಅಂತೇಳಿ